ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಹೊಂಡಕ್ಕೆ ಬಿದ್ದು ಬಾಲಕನೋರ್ವ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇದೀಗ ಸಿದ್ದಲಿಂಗಸ್ವಾಮಿ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಬೇರೆ ಭಾಗಗಳಲ್ಲಿ ಅವಘಡಗಳು ನಡೆದಾಗ ಸಚಿವರು ಮೃತರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಪರಿಹಾರ ಘೋಷಿಸುತ್ತಾರೆ. ಆದರೆ ತಮ್ಮದೇ ಚಿತ್ತಾಪುರ ಕ್ಷೇತ್ರದಲ್ಲಿ ಬಾಲಕ ಮೃತಪಟ್ಟರು ಕೂಡ ಕುಟುಂಬದ ಮನೆಗೆ ಭೇಟಿ ನೀಡಿಲ್ಲ, ಸೌಜನ್ಯವೂ ತೋರಿಲ್ಲ, ಪರಿಹಾರವೂ ಘೋಷಿಸಿಲ್ಲ ಅಂತ ಸ್ವಾಮೀಜಿ ಕಿಡಿಕಾರಿದ್ರು. ದಲಿತರು ಮತ್ತು ಹಿಂದುಳಿದವರ ಪರ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಹೇಳಿಕೊಳ್ಳುವ ಆಡಳಿತ ಸರ್ಕಾರ ಚಿತ್ತಾಪುರದ ಈ ಘಟನೆಯಲ್ಲಿ ಮಾನವೀಯತೆ ತೋರಿಲ್ಲ ಎಂದು ಆರೋಪಿಸಿದರು. ಇದೇ ಘಟನೆ ಚುನಾವಣೆಯ ಸಂದರ್ಭದಲ್ಲಿ ನಡೆದಿದ್ರೆ ತಕ್ಷಣವೇ ಪರಿಹಾರ ನೀಡಿ ರಾಜಕೀಯ ಪ್ರದರ್ಶನ ಮಾಡುತ್ತಿದ್ರು ಅಂತ ವ್ಯಂಗ್ಯವಾಡಿದ್ದಾರೆ. ನಿಮ್ಮ ಗಮನವನ್ನು ಕೂಡ ನಾನು ಸೆಳೆದಿದ್ದೆ. ದುರಂತ ಅಂದ್ರೆ ಮೃತಪಟ್ಟ ಬಾಲಕ ದಲಿತ. ನಮ್ಮದು ದೀನ ದಲಿತರ ಸರ್ಕಾರ, ಬಡವರ ಸರ್ಕಾರ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತಹ ಕರ್ನಾಟಕ ಸರ್ಕಾರ ಮತ್ತು ಆ ಕ್ಷೇತ್ರದ ಶಾಸಕ, ಇಲ್ಲಿಯ ಉಸ್ತುವಾರಿ ಮಂತ್ರಿ ಈ 3-4 ದಿನಗಳ ಹಿಂದೆ ಕಲಬುರಗಿಗೆ ಬಂದು ಹೋದರು. ನೋಡಿ, ಬೇರೆ ಕ್ಷೇತ್ರದಲ್ಲಿ ಅವಘಡಗಳಾದ್ರೆ ಪರಿಹಾರ ಕೊಟ್ಟಿದ್ದೀರಿ, ಅವ್ರ ಮನೆಗೂ ಕೂಡ ಹೋಗಿ ಭೇಟಿ ನೀಡಿ ಬಂದಿದ್ದೀರಿ. ಆದ್ರೆ ನಿಮ್ಮ ಕ್ಷೇತ್ರ ಸ್ವತಃ ನೀವು ಸ್ಪರ್ಧೆ ಮಾಡಿ ಸುಮಾರು 2-3 ಬಾರಿ ಗೆಲ್ಲಿಸಿದಂತ ಕ್ಷೇತ್ರ, ನಿಮ್ಮ ತಂದೆಯವರನ್ನ ಇಟ್ಕೊಂಡು ನಿಮ್ಮನ್ನು ಗೆಲ್ಲಿಸಿದಂತ ಕ್ಷೇತ್ರ. ಮಾನವೀಯತೆ ಮಾತುಗಳನ್ನಾಡುವಂತ ನೀವುಗಳು ಆ ಬಡ ದಲಿತನ ಕುಟುಂಬ ತಮ್ಮ ಕರುಳ ಕುಡಿಯನ್ನ ಕಳ್ಕೊಂಡಿದೆ. ಸೌಜನ್ಯಕ್ಕಾದ್ರೂ ಭೇಟಿ ಕೊಟ್ರ ನೀವು? ಪರಿಹಾರ ಕೊಡೋದು ಬೇಡ, ಯಾಕೆಂದ್ರೆ ನೀವೆಲ್ಲ ಲಾಸ್ ಅಲ್ಲಿ ಇದೀರಿ, ನಿಮ್ಮ ಹತ್ರ ದುಡ್ಡಿಲ್ಲ. ಅಕಸ್ಮಾತ್ ಎಲೆಕ್ಷನ್ ಮುಂಚೆ ಆಗಿದ್ರೆ 10 ಲಕ್ಷ ರೂಪಾಯಿ ಕಳಿಸ್ಕೊಡ್ತಿದ್ರಿ. ಕಮಲಾಪುರ ಒಂದು ಪ್ರಕರಣಕ್ಕೆ ಕಳಿಸ್ಕೊಟ್ಟಿದ್ರು, ಮುಂದೆ ಎಲೆಕ್ಷನ್ ಇತ್ತು ಲೋಕಸಭಾ, ಅದ್ರ ಬೆನಿಫಿಟ್ ಅನ್ನ ತಗೊಂಡ್ರಿ. ಇಲ್ಲಿ ಎಲೆಕ್ಷನ್ ಇಲ್ಲ ಮತ್ತು ದಲಿತ ಅನ್ನುವ ಕಾರಣಕ್ಕಾಗಿ ದಲಿತರಲ್ಲಿಯೇ ತಮ್ಮ ಕಮ್ಯುನಿಟಿ ಅಲ್ಲ ಬೇರೆ ಕಮ್ಯುನಿಟಿ, ನಾನ್ಯಾಕೆ ಹೋಗ್ಬೇಕು ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಬಂತ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದೆ. ಹೋಗ್ಲಿ, ನಿಮಗೆ ಪುರ್ಸೋತಿಲ್ಲ ಬಿಡಿ, ನಿಮ್ಗೆ ಯಾರು ಹೇಳಿರ್ಲಿಕ್ಕಿಲ್ಲ ಇಂಥ ಘಟನೆ ಆಗಿದೆ ಅಂತ. ಯಾಕಂತ ಕೇಳಿದ್ರೆ ಮೊನ್ನೆ ಅವರೇ ಹಾಗೆ ಹೇಳಿದರು, ದೈಹಿಕ ವಿಭಾಗದವರಿಗೆ ಮೌಲ್ಯಮಾಪನ ವಿಭಾಗಕ್ಕೆ ಅಧಿಕಾರ ವಹಿಸಿಕೊಟ್ಟಾಗ ಅಪ್ಲಿಕೇಶನ್ ಆಫ್ ಅ ಮೈಂಡ್ ಇರಲಿಲ್ಲೇನೋ, ಯಾರೋ ಹೇಳಿದ್ರು ಮಾಡಿದ್ದೇವೆ ಅಂತ ಹೇಳಿದ್ರಿ. ಅದಕ್ಕೆ ಬಹುಶಃ ಇಷ್ಟು ದೊಡ್ಡ ಪ್ರಕರಣ ಆದರೂ ಕೂಡ ನಿಮ್ಮ ಹಿಂಬಾಲಕರು ಯಾರು ನಿಮ್ಗೆ ಹೇಳಲಿಕ್ಕಿಲ್ಲ, ಅದಕ್ಕಲ್ಲೇ ನೀವು ಅಲ್ಲಿಗೆ ಹೋಗ್ಲಿಕ್ಕಿಲ್ಲ. ಕನಿಷ್ಠ ಜಿಲ್ಲಾಡಳಿತ ಆದರೂ ಕೂಡ ಇಷ್ಟೊಂದು ಆರೋಪ ಮಾಡಿದ್ದೀವಿ, ಅದು ಇಲ್ಲೀಗಲ್ ಮೈನಿಂಗ್ ಆಗಿದೆ ಅಂತ ನಾವು ಹೇಳಿದ್ದೀವಿ. ನೀವು ಹೇಳಿದಿರಿ ಲೀಗಲ್ ಆಗಿದೆ ಅಂತ ಹೇಳ್ತೀರಿ. ನೀವು ಪತ್ರಿಕಾಗೋಷ್ಠಿ ಕರಿಬೇಕಾಗಿತ್ತು. ಇಲ್ಲಿ SP ಅವರು ಕರೆದ್ಬಿಟ್ಟು, ನೋಡಿ 99 ಸರ್ವೆ ನಂಬರ್ ಖನಿಜಾ ಫಾತಿಮಾ ಇವರು ಲೀಗಲ್ ಆಗಿ ಮೈನಿಂಗ್ ಮಾಡಿದ್ದಾರೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ಬೇಕಾಗಿತ್ತು. ಯಾವುದೂ ಕೂಡ ಮಾಡದೇನೆ ನಿಯಮ ಕಾನೂನುಗಳನ್ನ ಗಾಳಿಗೆ ತೂರಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಹೇಳಿದ್ರು ಮಣಿಕಂಠ ಅವ್ರು ಹೇಳಿದ ಹಾಗೆ JMFC ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಇಮಿಡಿಯೇಟ್ ಜಾಮೀನು ಸಿಕ್ಕು ಅವ್ರು ಹೊರಗಡೆ ಬರ್ತಾರೆ. ಇವನು ಸತಾಯಿಸ್ಬೇಕು. ರಾಠೋಡ್ ಚಿತ್ತಾಪುರ್ನಲ್ಲಿ ಓಡಾಡಬಾರ್ದು, ಓಡಾಡಿದಷ್ಟು ಆತನ ಪ್ರತಿಷ್ಠೆ ಬೆಳೆಯುತ್ತೆ, ಅದು ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಉಸ್ತುವಾರಿ ಮಂತ್ರಿಯ ಶಿಫಾರಸ್ಸಿನ ಮೇಲೆ ಯಾವುದೋ ಕಾನೂನು ಉಲ್ಲಂಘನೆ ಮಾಡದಂತ ವ್ಯಕ್ತಿಯನ್ನ ಮಧ್ಯರಾತ್ರಿ ಬಂಧಿಸಿ ಕರೆದೊಯ್ಯುವುದು ಯಾವ ಪುರುಷಾರ್ಥ? ಸಂಪೂರ್ಣ ಕಾನೂನನ್ನ ತಮ್ಮ ಹಿಡಿತದಲ್ಲಿಟ್ಕೊಂಡು ಬೇಕಾದ್ರೆ
ಬಿಡುಗಡೆ ಮಾಡ್ಬೋದು, ಬೇಡ ಆದರೆ ಆಫೀಸಿಗೆ ಬರದೇನೆ ಇವರ ವಕೀಲರಿಗೆ ಮುಖ ತೋರಿಸಿದನೆ ಆಫೀಸಿಗೆ ಗೈರಾಗಿ ಜೈಲಲ್ಲಿ 5-6 ದಿನ ಇವರನ್ನು ಕೊಳಿಸಿದ್ದಾನೆ. ಇದು ಯಾವನೇ ಈ ರೀತಿ ಕಾನೂನು ದುರುಪಯೋಗ? ನಿಮ್ಮನ್ನು ಕೈಯೊಳಗೆ ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ಈ ರೀತಿ ದುರುಪಯೋಗ ಮುಗಿಸ್ಕೊಳ್ಳೋದು ಯಾವ ಪುರುಷಾರ್ಥ, ಯಾವ ನ್ಯಾಯ ಇದು? ಅಂಬೇಡ್ಕರ್ ತತ್ವದ ಸರ್ಕಾರ ಅಂತ ಹೇಳಿದವರು ಇವತ್ತು ನಿಮ್ಮ ಮೂಗಿನ ನೇರಕ್ಕೆ ಅಕ್ರಮಗಳ ಬೀಡಾಗಿದೆ ನಿಮ್ಮ ಕ್ಷೇತ್ರ. ಅಧಿಕಾರಿಗಳು ನಿಮ್ಮ ಕಾನೂನನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದು ಗಂಭೀರವಾಗಿ ತೆಗೆದುಕೊಳ್ಬೇಕು. ಹಿಂದೆ ಹೇಳಿದ್ದೀವಿ, ಪಶ್ಚಿಮ ಬಂಗಾಳ ಸರ್ಕಾರ ಇದಾಗ್ತಾ ಇದೆ, ಇದಕ್ಕೆ ಕಡಿವಾಣ ಹಾಕಬೇಕು. ಈ ರೀತಿಯಾದಂತಹ ಘಟನೆಗಳು ಪುನರಾವರ್ತನೆಗೊಂಡ್ರೆ ಚುನಾವಣೆಯಲ್ಲಿ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ ಅನ್ನುವಂಥದ್ದು ಮರಿಬೇಡಿ. ಏನ್ರಿ ಇದು? ಒಂದು ಮಾತಾದರೂ ಆಡ್ಬೋದಾಗಿತ್ತಲ್ಲ ಪತ್ರಿಕಾಗೋಷ್ಠಿಯಲ್ಲಿ. ಈ ರೀತಿಯಾದಂತಹ ಮೈನಿಂಗ್ ಅನ್ನ ನಾನು ನಿಲ್ಲಿಸ್ತೀನಿ, ಎಲ್ಲಿಯೂ ಅದನ್ನು ಮಾಡೋಂಗಿಲ್ಲ. ನಕಲಿ RTI ಕರ್ಕೊಂಡ್ರೆ ಯಾರಿದಾರೋ ಒಂದು ಒಳಗಾಕ್ರಿ ಅಂತ ಹೇಳ್ತೀರಿ. ಕೇಸರಿ ಶಾಲ್ ಹಾಕೊಂಡು ದನ ಇಟ್ಕೊಂಡು ಬರುವಂತ ಆ ಸೇನೆ ಈ ಸೇನೆಯನ್ನ ಜೈಲಿಗೆ ಹಾಕಿ ಒದ್ದು ಅಂತ ಹೇಳ್ತೀರಿ. ಯಾರು ಇಲ್ಲಿಗಲ್ ಮೈನಿಂಗ್ ಮಾಡ್ತಾ ಇದ್ದಾರೆ ಅವ್ರನ್ನ ಒಳಗೆ ಹಾಕಿ ಅಂತ ಯಾಕೆ ಹೇಳಿಲ್ಲ ನೀವು? ಇಲ್ಲಿಗಲ್ ಮೈನಿಂಗ್ ನಿಂದ ನಿಮ್ಮ ಅಧಿಕಾರಿಗಳು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಅದನ್ನು ಪ್ರಶ್ನೆ ಮಾಡಿದವರು ನಾವು ಉಪವಾಸ ಜೈಲಲ್ಲಿ ಬಿಡ್ಬೇಕಾಗಿದೆ, ಕೋರ್ಟಿಗೆ ಅಲ್ದಾಡ್ಬೇಕಾಗಿದೆ. ಅಲ್ರಿ, ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರನ್ನೇ ಹೊಡಿತೀವಿ ಅಂತ ಹೇಳಿದವರ ವಿರುದ್ಧ, ಡಿಪೋಗೆ ಬೆಂಕಿ ಹಚ್ತೀವಿ ಅಂತ ಹೇಳಿದವರ ವಿರುದ್ಧ ನಾವೇ ಸ್ವತಃ ಕಂಪ್ಲೇಂಟ್ ಕೊಟ್ಟರೂ ಕೂಡ ಇಲ್ಲಿಯವರೆಗೆ FIR ಮಾಡಿದವರು, ಒಂದು ಬಡ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಶವದ ಎದುರುಗಡೆ ಕೂತಂತ ವ್ಯಕ್ತಿಯನ್ನ ನೀವು ಜೈಲಿಗೆ ತಳ್ತೀರಿ ಅಂದ್ರೆ ಯಾರನ್ನ ಮೆಚ್ಚಿಸೋದಕ್ಕೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಿ? ಇದು ನಾಚಿಕೆಗೇಡಿನ ಸಂಗತಿಯಾಗಿದೆ. ನೋಡಿ, ಜಿಲ್ಲಾಧಿಕಾರಿಗಳು ಬಹಳ ಒಳ್ಳೆಯವರು, ಅಮ್ಮ ಬಹಳ ಒಳ್ಳೆಯ ಅಮ್ಮ ಅಂತ ಹೇಳಿ ಕಾಂಗ್ರೆಸ್ನವರು ಹೊಗಳಿದರು. ಒಬ್ರಿಗೆ ಶಿಕ್ಷೆ ಕೊಡಲಿಲ್ಲ ಇಲ್ಲಿಗಲ್ ಸ್ಯಾಂಡ್ ಮಾಫಿಯಾಕ್ಕೆ. ಬೆಂಗಳೂರು ಬಳ್ಳಾರಿ ಡೈರೆಕ್ಟರ್ಗಳೆಲ್ಲ ಬಂದು ತನಿಖೆ ಮಾಡಿ ವರದಿ ಕೊಟ್ಟರು, ಬ್ಲ್ಯಾಕ್ ಲಿಸ್ಟ್ ನಲ್ಲಿ ಇರಲಿಲ್ಲ, ಗುತ್ತೇದಾರರಿಗೆ FIR ಮಾಡಲಿಲ್ಲ. ಮೌನ ವಹಿಸಿ ಇವತ್ತು ಜಿಲ್ಲಾಧಿಕಾರಿಗಳು ಹೋದ್ರು. ಇವರೊಬ್ರು SP ಕೂತ್ಕೊಂಡಿದ್ದಾರೆ, ಇವರೇ ಹೋಗ್ತಾರೇನೋ. ದಕ್ಷ ಪ್ರಾಮಾಣಿಕ ಸಿದ್ದರಾಮಯ್ಯನವರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನೀವು ಉತ್ತಮ ಆಡಳಿತ ಕೊಡೋದಾದರೆ ಇಲ್ಲಿ ಯೋಗ್ಯ ಅಧಿಕಾರಿಗಳನ್ನ ನೇಮಿಸಿ. ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಶಿಫಾರಸು ಮಾಡಿದವರನ್ನ ಇಲ್ಲಿ ಏನಾದರೂ ತಂದು ಕೂಡಿಸಿದ್ರೆ ಮತ್ತೆ ಇದು ಬಂಗಾಲ, ತಾಲಿಬಾನ್, ಗೋರಿ ಗಜನಿ ಆಡಳಿತ ನಡೆಯುತ್ತೆ ಅನ್ನುವಂತಹ ಒಂದು ಆಗ್ರಹವನ್ನು ಈ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಈ ರೀತಿಯಾದಂತಹ ಮಣಿಕಂಠ ಅಂದ್ರೆ ಇವ್ರಿಗೆ ಹೇಗಾಗಿಬಿಟ್ಟಿದೆ ಅಂದ್ರೆ ಒಬ್ಬ ಹುಚ್ಚ ಹಾಕೊಂಡಂಗೆ ಮಾಡಿದಾರೆ. ಯಾವಾಗ ಬೇಕೋ ಅವಾಗ ಹಿಡಿಬೋದು, ಹೇಗೆ ಬೇಕಾಗಿ ಅರೆಸ್ಟ್ ಮಾಡ್ಬೋದು, ಜೈಲಿಗೆ ತಳ್ಬೋದು ಅನ್ನುವಂತಹದ್ದು ಇವರಲ್ಲಿ ಬೇರೂರು ಬಿಟ್ಟಿದೆ. ಯಾಕೆ ಯಾರು ಬರ್ತಾ ಇಲ್ಲ ಇವ್ರ ಜೊತೆಗೆ? ಅನಾಥ ಶಿಶು ಅಂತ ತಿಳ್ಕೊಂಡಿದ್ದಾರೆ. ನೋಡಿ, ರಾಜಕಾರಣಿಗಳು ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇನ್ನೊಂದು ವೇಳೆ ನೀವು ಇಂತಹ ನ್ಯಾಯ ಕೇಳಿಕೆ ಕೂತಂತಹ ವ್ಯಕ್ತಿಯನ್ನ ಏನಾದರೂ ಮುಟ್ಟಿದ್ರೆ ಇಡೀ ಸಮಾಜ ಎದ್ದು ನಿಂತು ಸರ್ಕಾರಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ.